ನಾವು ಯಾವತ್ತೂ ಕಾನೂನ ಕೈ ತೊಗೊಳ್ಳೋಂಥವ್ರಲ್ಲ, ಕಾನೂನ ಗೌರವಿಸೋರು. ಇಂಥ ಕಾನೂನು ಕೈಗೆ ತಗೊಳ್ಳೋಂಥ ವ್ಯಕ್ತಿಗಳನ್ನ, ನಮ್ಮ ಸಮಾಜಕ್ಕೆ ಆತಂಕವಾಗಿರೋ ವ್ಯಕ್ತಿಗಳನ್ನ, ಶಾಂತಿಯನ್ನ ಕರಡೋ ವ್ಯಕ್ತಿಗಳು, ಸಮಾಜ ದ್ರೋಹಿಗಳು, ಆಂಟಿ ನ್ಯಾಷನಲ್ಸ್ ಯಾರಿದಾರಲ್ಲ, ತುಕಡೆ ಗ್ಯಾಂಗ್ಗಳು, ಇಂಥ ತುಕಡೆ ಗ್ಯಾಂಗ್ಗಳನ್ನೆಲ್ಲ ಕಾನೂನಾತ್ಮಕವಾಗಿ ತುಕಡೆ ಆಗ್ತಾರೆ. ಸರ್ ನಮಸ್ತೆ, ಆದಿತ್ಯ ವಿದ್ಯಾರ್ಥಿ. ಸರ್, ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಎನ್ಇಪಿ ಅನ್ನು ತಂದಿದ್ದು ನಿಮ್ಮ ಸರ್ಕಾರ. ಈ ಎನ್ಇಪಿ ಅನ್ನು ಈ ಸರ್ಕಾರ ತೆಗೆದಾಕಿದೆ. ಆಮೇಲೆ ಈ ನೋಡ್ತಾ ಇದ್ದೀರಿ ನಾವು, ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಯಾಕೆ ಜೋರಾಗಿ ಬಿಜೆಪಿಯಿಂದ ಯಾರು ಇದ್ರ ವಿರುದ್ಧ ಖಂಡಿಸ್ತಾ ಇಲ್ಲ ಅಂತ ನಮ್ಮ ಅಭಿಪ್ರಾಯ ಸರ್. ಬಹಳ ಸ್ಪಷ್ಟವಾಗಿ ಶಿಕ್ಷಣ ವಿಚಾರ ಬಂದಾಗ ಪ್ರಥಮ ಆದ್ಯತೆ ಕೊಡುವಂಥದ್ದು ಶಿಕ್ಷಣಕ್ಕೆ. ನಮ್ಮ ಸಮಾಜ ಪ್ರಥಮ ಆದ್ಯತೆ ಕೊಡುವಂಥದ್ದು ಶಿಕ್ಷಣಕ್ಕೆ. ಈ ದಿಕ್ಕಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಸ್ಪಷ್ಟವಾಗಿ ನಮ್ಮ ಫಸ್ಟ್ ಪ್ರಿಫರೆನ್ಸ್, ಮೊದಲನೇ ಆದ್ಯತೆ ಕೊಡೋದು ಶಿಕ್ಷಣಕ್ಕೆ. ಹಾಗಾಗಿ ಈ ದಿಕ್ಕಲ್ಲಿ ಬಾರಿನೂ ಬಹಳ ಸ್ಪಷ್ಟವಾಗಿ ಇವತ್ತೇನು ಇದೇನು ಮೊದಲನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಅಲ್ಲ. ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ಮೊದಲನೇ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂತು. ಎರಡನೇ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಬಂತು. ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ 36 ವರ್ಷದ ನಂತರ ಬಂದಿರುವಂತದ್ದು ಇದೆ, ಜಾರಿಗೆ ಬಂದಿರುವಂತದ್ದು. ಇದನ್ನೆಲ್ಲ ಒಂದ್ ಕಡೆ ರಾಜಕೀಯ ಪ್ರೇರಿತವಾಗಿ, ಇವನ್ ಕಾಂಗ್ರೆಸ್ ನಾಯಕರಿಗೂ ಆ ಮಾಹಿತಿ ಇತ್ತೋ ಇಲ್ವೋ, ಮುಖ್ಯಮಂತ್ರಿಗಿತ್ತೋ ಇಲ್ವೋ, ಬೇರೆ ಬೇರೆ ನಾಯಕರಿಗೆ ಗೊತ್ತಿಲ್ಲ. ಆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಏನು ಗೊತ್ತಿತ್ತೋ ಗೊತ್ತಿಲ್ಲದೇನೋ ಏಕಾಏಕಿ ವಿರೋಧಿಸ್ತರು. ಇವತ್ತು ಈ ವಿಚಾರದಲ್ಲಿ ಹೇಳಬೇಕು ಅಂದ್ರೆ, ನಾವು ಮುಸಲ್ಮಾನರ ಜೊತೆ ಸಮಾಲೋಚನೆ, ಕ್ರಿಶ್ಚಿಯನ್ರ ಜೊತೆ ಸಮಾಲೋಚನೆ, ಎಲ್ಲಾ ಧರ್ಮದವರ ಜೊತೆಯಲ್ಲಿ ಸಮಾಲೋಚನೆಯನ್ನ ಮಾಡಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅನುಷ್ಠಾನವನ್ನ ಮಾಡಿರುವಂಥದ್ದು. ಮತ್ತು ಎಜುಕೇಶನ್ ಕನ್ಕರೆಂಟ್ ಸಬ್ಜೆಕ್ಟ್. ಕೇಂದ್ರ ಸರ್ಕಾರ ಏನ್ ಕಾನೂನು ತರ್ತದೆ ಅದು ಅನುಷ್ಠಾನ ಆಗೇ ಆಗುತ್ತೆ. ಸೊ ರಾಜ್ಯ ಅದನ್ನು ಪಾಲನೆ ಮಾಡಲೇಬೇಕು. UGC ಏನ್ ಹೇಳ್ತಾರೋ ಅದು ಕೇಳಲೇಬೇಕು. ಇಲ್ಲದ್ರೆ ಯಾವ ಡಿಗ್ರಿನೂ ರೆಕಗ್ನೈಸ್ ಆಗಲ್ಲ. ಆದ್ರೂ ಮೊಂಡತನ, ಯಾರೋ ಒಂದಿಷ್ಟು ತಿಳುವಳಿಕೆ ಇಲ್ಲದೆ ಯಾವ್ದೋ ಸಲಹೆ ಕೊಟ್ಟಿರೋದನ್ನ ಏನೋ ಪ್ರಯತ್ನ ಮಾಡಿ ಇವಾಗ SCP ಮಾಡ್ತೀನಿ ಅಂತಂದ್ರು. SCPನೂ ಅನುಷ್ಠಾನ ಮಾಡಲಿಲ್ಲ. ಹಾಗಾಗಿ ಬಾರಿನೂ ಸರ್ಕಾರವನ್ನ ಖಂಡಿಸುವಂತದ್ದು ಮಾಡ್ತಾ ಇದೀವಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರಕ್ಕೆ ಮುಹೂರ್ತದ ಮೇಲೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇತ್ತು ಬಿಜೆಪಿ. ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಫೆವಿಕಾಲ್ ಆಡ್ಕಿಂತ ಗಟ್ಟಿಯಾಗಿ ಕೂತಿದ್ದಾರೆ. ನಿಮ್ಮ ಕನಸೆಲ್ಲ ನುಚ್ನೂರ್ ಆಗ್ತಿದೆಯಲ್ಲ ಅಂತ ಹೇಳಿ. ನಮ್ಮ ಕನಸೇನೂ ಇಲ್ಲ. ಈಗ ನಮ್ಮ ಕನಸಲ್ಲ ಅದು. ಅವರ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಜನರ ಕನಸು, ಕುರ್ಚಿ ಮೇಲೆ ಕನಸು. ಹಾಗಾಗಿ ಪ್ರಾರಂಭದಿಂದ ಪಾಪ ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಾರಂಭದ ದಿನದಿಂದನೂ ನಾನೇ ಮುಖ್ಯಮಂತ್ರಿ ಅವ್ರು ಮುಖ್ಯಮಂತ್ರಿ ಆಗಿದ್ರು ಸಹ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ, ನಾನೇ ಮುಖ್ಯಮಂತ್ರಿಯಾಗಿ ಉಳಿತೀನಿ ಅನ್ನುವಂಥದ್ನ ಪಾಪ ಅವರೇ 100 ಸಲ ಹೇಳಬೇಕಾಗಿತ್ತು. ಆಡಳಿತ ಪಕ್ಷಗಳು ನಮ್ಮ ಜನರಿಗೆ ಆಡಳಿತ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಸಂಪೂರ್ಣ ಆಡಳಿತ ಕುಸಿದಿದೆ, ಅಭಿವೃದ್ಧಿ ಶೂನ್ಯ ಆಗಿದೆ. ನನ್ನ ಕಡೆಯಿಂದ ಕಡೆ ಪ್ರಶ್ನೆ ನಿಮ್ಗೆಲ್ಲ ಅವಕಾಶ ಕೊಡ್ಲಿಕ್ಕೆ ಮುಂಚೆ ಆಯ್ತು. ನೀವು ಅಧಿಕಾರ ಇದೆ, ಅವರಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾಂಪಿಟೇಷನ್ ಇದೆ, ಭಿಕ್ಷೆ ಬೇಡೋ ಪರಿಸ್ಥಿತಿ ಅಂದ್ರಿ. ಸೋತು ಸುಣ್ಣವಾಗಿ ವಿರೋಧ ಪಕ್ಷದಲ್ಲಿ ಕೂತಿರೋ ಬಿಜೆಪಿಯಲ್ಲಿ ಏನಾಗಿದೆ? ಆಗಿರುವ ರಾಜ್ಯಾಧ್ಯಕ್ಷರು ಅಂತ ಒಪ್ಕೊಳ್ಳಿಕ್ ಸಿದ್ಧವಿಲ್ಲದ ಒಂದು ಬಣ, ಆ ಬಣವನ್ನ ನಮ್ಮ ಪಕ್ಷದವರು ಅಂತ ಒಪ್ಕೊಳ್ಳಕ್ ಸಿದ್ಧವಿಲ್ಲದ ಮತ್ತೊಂದು ಬಣ. ಇದು ಎರಡಕ್ಕೂ ಪ್ರಯತ್ನ ಪಡ್ತಿದ್ದವರನ್ನ ಪಾರ್ಟಿಯಿಂದಲೇ ಹೊರಗೆ ಹಾಕೋ ಪ್ರಯತ್ನ ಬಿಜೆಪಿಯಲ್ಲಿ ಇನ್ನೇನು ಹೊರತಾಗ್ತಾ ಇದೆ ಅಂತ ಕಾಂಗ್ರೆಸ್. ನಮ್ಮ ಪಕ್ಷದಲ್ಲಿ ಏನ್ ಕ್ರಮ ವಹಿಸಬೇಕಾಗಿದೆಯೋ ಸ್ಪಷ್ಟ ಸಂದೇಶ ಕೊಡಬೇಕಾಗಿರೋದನ್ನ ಬಹಳ ಸ್ಪಷ್ಟ ಸಂದೇಶವನ್ನ ಕೊಡುವಂತದ್ದಾಗಿದೆ. ಹಾಗಾಗಿ ನಮ್ಮ ಪಕ್ಷದಲ್ಲಿ ಏನ್ ಭಿನ್ನಾಭಿಪ್ರಾಯ ಪ್ರಶ್ನೆನೆಲ್ಲ ಭಿನ್ನಾಭಿಪ್ರಾಯ ಇಲ್ಲ. ಈಗಿರುವಂತ ನಮ್ಮ ಅಧ್ಯಕ್ಷರು ಅದನ್ನ ಬಹಳ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಎಲ್ಲರೂ ನಿಂತು, ಇವ್ರ ಪಕ್ಷದಲ್ಲಿ ನಮ್ಮಾಗ ಹೋಗಿ ಫೀಲ್ಡ್ ಲೆವೆಲ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರು ನೀವು ನೋಡ್ಬೇಕು. ಫೀಲ್ಡ್ ಅಲ್ಲಿ ನಿಂತ್ಕೊಂಡು ಈಗ ಯತ್ನಾಳ್ ಅವರು ಬೇರೆ ಪಕ್ಷದಲ್ಲಿ ಅವರು ಹೊರಗಿದ್ದಾರೆ. ಹಾಗಾಗಿ ನಾನು ಅದಕ್ಕೆ ಮಾತಾಡಕ್ಕಾಗಲ್ಲ. ನಿಮ್ಮದೇ ಪಕ್ಷದಲ್ಲಿ ಇರುವವರು ಸದಾಶಿವನಗರದ ಅವರವರ ಮನೆಗಳಲ್ಲಿ ಡಿನ್ನರ್ ಮೀಟಿಂಗು, ಲಂಚ್ ಮೀಟಿಂಗ್ಗಳ ಮೇಲೆ ಲಂಚ್ ಮೀಟಿಂಗ್ ಮಾಡ್ತಾ ಇರ್ತಾರೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರು ಅಂತ ಹೇಳಿ ನಾವು ಒಪ್ಪೋದಿಲ್ಲ ಅನ್ನೋ ಸಂದೇಶವನ್ನ ಪದೇ ಪಾಸ್ ಮಾಡ್ತಾನೆ ಇರ್ತಾರೆ. ನಮ್ಮ ಪಕ್ಷದಲ್ಲಿ ನಮ್ಮ ನಾಯಕರುಗಳಲ್ಲಿ ಯಾವ ಗೊಂದಲನೂ ಇಲ್ಲ. ನೀವು ನೋಡಿ, ಎಲ್ಲ ಒಟ್ಟಿಗೆ ಒಂದೇ ಒಂದು ನಮ್ಮಲ್ಲಿ ಅಪಸ್ವರ ಪ್ರಶ್ನೆನೇ ಇಲ್ಲ. ಒಗ್ಗಟ್ಟಿನಲ್ಲಿ ಇದೀವಿ. ಬಿಜೆಪಿ ಸ್ಟೇಟ್ ಆಫೀಸ್ ಹತ್ರನೇ ಇರೋ ಪಾತ್ವಲ್ನ ಇವತ್ತವರೆಗೂ ಸರಿ ಮುಚ್ಚಕ್ಕಾಗಿಲ್ಲ ನಿಮ್ಮ ಒಂದು ಕ್ಷೇತ್ರದಲ್ಲಿ. ಆಮೇಲೆ ಕೇಳಿ, ಇದೇ ಕೋದಂಡರಾಂಪುರದಲ್ಲಿ 6 ತಿಂಗಳಿಗೆ ತಾರ್ ಹಾಕಿದ್ದಾರೆ. ಇವತ್ತು ಆ ತಾರೆಲ್ಲ ಕಿತ್ತೋಗಿದೆ. ಆಮೇಲೆ ತಾವೇ ಹೇಳಿದ್ರಿ
ವೋಟರ್ ಐಡಿಗಳೆಲ್ಲ ಡಿಲೀಟ್ ಮಾಡ್ತಿದೀವಿ, ತುಂಬಾ ವಲಸಿಗರು ಬಂದಿದ್ದಾರೆ ಅಂತ. ತಮ್ಮದೇ ಚಿಲುಮೆ ಸಂಸ್ಥೆಯಿಂದ ಹಲವಾರು ಸರ್ ಕೇಳಿ, ಹಲವಾರು ಬೋಗಸ್ ವೋಟರ್ಸ್ಗಳಿದ್ರು. ಆಮೇಲೆ ತಮ್ಮ ಕ್ಷೇತ್ರದಲ್ಲೇ ಮಲ್ಲೇಶ್ವರಂ ಮಾರ್ಕೆಟ್ನಲ್ಲಿ ಡ್ರಗ್ಸ್ ತಗೊಂಡು ಸುಮಾರು ಒಂದು 5-6 ಜನ ಸತ್ರು. ಇದಕ್ಕೆ ಏನ್ ಆಕ್ಷನ್ ತಗೊಂಡ್ರಿ? ತಮ್ಮ ಕಡೆಯಿಂದ ಏನು ಉತ್ತರ ಇಲ್ಲ. ಸತ್ತಂತ ಒಂದು 5-6 ಜನ ಡ್ರಗ್ಸ್ ತಗೊಂಡು ಸತ್ರು. ಇದಕ್ಕೆ ತಮ್ಮ ಕಡೆಯಿಂದ ಏನು ಆಕ್ಷನ್ ತಗೊಂಡಿಲ್ಲ, ಏನು ಉತ್ತರ ಇಲ್ಲ. ತಾವು ಸ್ತಬ್ಧರಾಗ್ಬಿಟ್ರಿ. 2 ರಸ್ತೆ ಬಗ್ಗೆ ಹೇಳಿದ್ರು, ಹಾಕಿದ ಕಡೆನೆ ಮತ್ತೆ ಮತ್ತೆ ಟಾರ್ ಹಾಕ್ತಿದ್ದಾರೆ ಅಂತ. ಅದಕ್ಕೆ ಉತ್ತರ? ರೋಡ್ ಹಿಸ್ಟ್ರಿ ಇರುತ್ತೆ, ಹಾಕಿದ್ನ ತಾರ ಮೇಲೆ ಹಾಕಕ್ಕಾಗಲ್ಲ. ರಸ್ತೆ ಇತಿಹಾಸ ಅಂತ ಒಂದಿದೆ. ಹಾಗಾಗಿ ರಸ್ತೆ ಇತಿಹಾಸ ಇರ್ಬೇಕಾದ್ರೆ ಅವ್ರು ಹೇಳೋ ರೋಡು ಬಿಜೆಪಿ ಪಾರ್ಟಿ ಆಫೀಸ್ ಮುಂದೆ ಬರುವಂತದ್ದು ಗಾಂಧಿನಗರಕ್ಕೆ, ಅದು ಬಹಳ ಸ್ಪಷ್ಟವಾಗಿ ಗೊತ್ತಿರಬೇಕು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತದ್ದು, ಎದುರುಗಡೆ ರೋಡು ನನ್ನ ಕ್ಷೇತ್ರಕ್ಕೆ ಬರಲ್ಲ. ಹಾಗಾಗಿ ಇನ್ನೂ ಬಹಳ ಸ್ಪಷ್ಟವಾಗಿ ಹೇಳಬೇಕು, ನಮ್ಮ ಕ್ಷೇತ್ರದಲ್ಲಿ ಇಂಥ ಡಬಲ್ ವರ್ಕು, ಡೂಪ್ಲಿಕೇಟ್ ವರ್ಕು ಅದು ಇದೆ. ಎಕ್ಸ್ಪರ್ಟೈಸ್ ಇರುವಂತಹ ಕ್ಷೇತ್ರಗಳಿದೆ. ಆ ಕ್ಷೇತ್ರಗಳಲ್ಲಿ ನಡ್ಕೊಂಡು ಹೋಗುವಂತ ಪ್ರಶ್ನೆ ಇಲ್ಲ. 2ನೇದು. 3ನೇದು, ಈ ಚಿಲುಮೆ ಅಂತ ಸಂಸ್ಥೆ ಹೇಳಿದ್ರಲ್ಲ, ಈ ಅಧಿಕಾರಕ್ಕೆ ಬಂದು ಈ ಕಾಂಗ್ರೆಸ್ನವರು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ನಮ್ಮ ಸರ್ಕಾರದಲ್ಲೇ ಅದನ್ನ ತನಿಖೆ ಮಾಡುವಂತದನ್ನ ತನಿಖೆ ಮಾಡಿದ್ದಾರೆ. ತನಿಖೆ ಮಾಡಿ ತನಿಖೆನ ಆಜ್ಞೆಯನ್ನ ನಮ್ಮ ಸರ್ಕಾರ ಅಧಿಕಾರದಲ್ಲೇ ಇದ್ದಾಗಲೇ ಮಾಡಿದೀವಿ. ಈ ಚಿಲುಮೆ ಸಂಸ್ಥೆ ಅನ್ನೋದಕ್ಕೂ ನನಗೂ ಸಂಬಂಧನೇ ಇಲ್ಲ. ಇವರು ಅಧಿಕಾರದಲ್ಲಿರೋರು. ಕೇಳಿಸ್ಕೋಬೇಕು ಸರ್, ನಾನು ಅದಕ್ಕೆ ಕೇಳಿಸ್ಕೊಳ್ಬೇಕು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಹೇಳಬೇಕು ಅಂದ್ರೆ ಘಂಟಾಘೋಷವಾಗಿ ಹೇಳ್ತೀವಿ. ಸದನದಲ್ಲಿ ನಿಂತುಕೊಂಡಾಗ ಮುಖ್ಯಮಂತ್ರಿಗಳೇ ಏನೆಲ್ಲ ಕ್ರಮ ವಹಿಸಬೇಕು, ಏನು ತನಿಖೆ ಮಾಡಬೇಕು, ನಿಮ್ಮನ್ನೆಲ್ಲ ಏನ್ ಗಮನಿಸಬೇಕು, ವಿಚಾರಿಸ್ಕೋಬೇಕು, ಕ್ರಮ ವಹಿಸಬೇಕು, ನಿಮ್ಮೆಲ್ಲ ಮಾಡ್ತೀನಿ ಅಂದ್ರು. ಮಾಡಿ ಸ್ವಾಮಿ ಅಂತ ಹೇಳಿದೀವಿ. ಈ ರೀತಿ ಗಟ್ಟಿಯಾಗಿ ಯಾರು ಹೇಳಿರೋರು? ಯಾರ ಪ್ರತಿಪಕ್ಷದಲ್ಲಿ ಯಾರು ಹೇಳಿದ್ರು? ಈ ರೀತಿ ತಪ್ಪನ್ನ ಮಾಡಿದರೆ 2.5 ವರ್ಷ 2.25 ವರ್ಷ ಆಗಿದೆ. ಇಂಥ ಹೀನಗಡಿ ಕೆಲಸಗಳನ್ನ ಕಾಂಗ್ರೆಸ್ ಅವರಿಂದ ಆಗ್ಲಿಕ್ಕೆ ಸಾಧ್ಯವಿದೆ. ಇದು ನಮ್ಮ ಬೈಲಿಗಳಾದ ಕೆಲಸ. ತನಿಖೆ ಮಾಡ್ಲಿ, ಏನ್ ಮಾಡ್ತಿದ್ದಾರೆ? ಚಿಲುಮೆ ಕೇಸ್ ರಿಓಪನ್ ಮಾಡಿ ಅಥವಾ ಮತ್ತೊಂದು ಹಂತದ ತನಿಖೆ ಮಾಡಿ. ನಮ್ಮ ಸರ್ಕಾರದಲ್ಲಿ ತನಿಖೆಯನ್ನು ಮಾಡಿರುವಂತದ್ದಿದೆ. ನಮ್ಮ ಸರ್ಕಾರದಲ್ಲಿ ಇದೆ. ಕಾಂಗ್ರೆಸ್ ಪಕ್ಷದ ಪ್ರತಿಪಕ್ಷದ ನಾಯಕರಾಗಿದ್ರು ಆಗ ಕಾಂಗ್ರೆಸ್ನವರು. ಇದನ್ನೇ ಪ್ರಸ್ತಾಪ ಮಾಡಿದ್ರಲ್ಲ. ಪ್ರಸ್ತಾಪ ಮಾಡಿ ನಮ್ಮಲ್ಲಿ ತನಿಖೆ ಆಯ್ತಲ್ಲ, ನಮ್ಮಲ್ಲಿ ವಿಚಾರಣೆ ಮಾಡಿದ್ರಲ್ಲ, ಕೇಸ್ ಕೈಗೆತ್ಕೊಂಡ್ರಲ್ಲ. ಇವ್ರು 2.25 ವರ್ಷ ಆದ್ರಲ್ಲ, ಏನು ಕಳ್ಳಗೆ ತಿಂತಿದಾರ? ಈ ರೀತಿ ಇವತ್ತು ಇವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತಾಡ್ತಿದಾರಾ, ಯಾರ ಪರವಾಗಿ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪ್ರಶ್ನೆ ಮಾಡಬೇಕಿತ್ತು. ಚಿಲುಮೆ ಅಂತ ಇನ್ನೊಂದ ಮತ್ತೊಂದ ಗುಲ್ಬರ್ಗದಲ್ಲಿ ಆಗಿರೋದು, ಕಲಬುರಗಿನಲ್ಲಿ ಆಗಿರೋದು ಬರ್ಲಿ, ಸದನದಲ್ಲಿ ಚರ್ಚೆ ಮಾಡಕ್ ಬರ್ಲಿ, ಕಾಯ್ತಾ ಇದ್ದೀನಿ. ಸವಾಲಿಗೆ ಬರ್ಲಿ. ಡ್ರಗ್ಸ್ ವಿಚಾರಕ್ಕೆ ನನ್ನ ಗಮನಕ್ಕೆ ಯಾವ್ದು ಇಲ್ಲ. ಇವತ್ತು ಈ ಕಾಂಗ್ರೆಸ್ ಪಕ್ಷದವರು ಇದ್ದೀರಾ, ಅದನ್ನೇನ ಪ್ರಸ್ತಾಪ ಮಾಡಿದಾರ? ಅಲ್ಲ, ನಾನು ಕೇಳೋದು, ಕಾನೂನು ಸುವ್ಯವಸ್ಥೆ ಯಾರೇ ಇರಲಿ ಸರ್ಕಾರ, ಅವ್ರನ್ನ ಪ್ರಶ್ನೆ ಮಾಡೋ ಕೆಲಸದಲ್ಲಿ ಇವ್ರು ಮಾಡ್ತಿದ್ರ? ಇವ್ರು ಏನ್ ಮಾಡ್ತಿದ್ರು? ಅಧಿಕಾರ ಮಾಡ್ತಿರೋರು ಯಾರು? ನೀವು ಈಗಲೂ ತನಿಖೆ ಮಾಡ್ಕೊಳ್ಳಿ ಸರ್. ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ ಸರ್. ಬೆಳಗ್ಗೆ ಒಂದು ಬಿಜೆಪಿಯಲ್ಲಿ ಏನೋ ಒಂದು ಕಾರ್ಯಕರ್ತರಿಗೆ ಒತ್ತಡ ಹಾಕಿದಾರಂತೆ ಸರ್, ಜೆಡಿಎಸ್ ಜೊತೆ ನಾವು ಮೈತ್ರಿ ಬೇಡ ಅಂತ ಸರ್. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ನೀವು ಬರಲ್ಲ, ಬಂದ್ಬಿಟ್ರೆ ಜೆಡಿಎಸ್ ಇಂದ ಮುಖ್ಯಮಂತ್ರಿನಾ ಬಿಜೆಪಿಯಿಂದ ಮುಖ್ಯಮಂತ್ರಿನಾ ಸರ್? ಒಂದು ಇವ್ರು ಭವಿಷ್ಯ ಹೇಳಕ್ ಕಲ್ತಿದ್ದಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. 2ನೇದು ಬಿಜೆಪಿ ಅವ್ರ ಆತಂಕ ಪಡಬೇಕು. ಇಲ್ಲ, ಬಿಜೆಪಿ ಅವ್ರ ಆತಂಕ, ಒಂದ್ ನಿಮಿಷ ಬಿಜೆಪಿ ಅವ್ರ ಆತಂಕ ಪಡಬೇಕು. ಯಾಕಂದ್ರೆ ಬಿಜೆಪಿ ಆಫೀಸ್ ಅಲ್ಲಿ ನಡೀತಿರೋ ಮೀಟಿಂಗ್ ನ ವಿಚಾರಗಳು ಕಾಂಗ್ರೆಸ್ ಅವರಿಗೆ ಲೀಕ್ ಆಗ್ತಿದೆ. ಬಿ ಕೇರ್ಫುಲ್ ಸರ್. ಉತ್ತರ: ಜೆಡಿಎಸ್ನ ಅಧಿಕೃತ ನಿಲುವನ್ನ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು ತಗೊಳ್ಳುವಂತದ್ದಾಗುತ್ತೆ ಮತ್ತು ನಮ್ಮ ಪಕ್ಷದಲ್ಲಿ ನಮ್ಮ ವರಿಷ್ಠರು ಹೈಕಮಾಂಡ್ ತಗೊಳ್ಳುವಂತದ್ದಾಗುತ್ತೆ. ಯಾಕೆಂದ್ರೆ ಇದೇನೇ ಮೈತ್ರಿ ಆಗಿರೋದು ರಾಷ್ಟ್ರೀಯ ಮಟ್ಟದಲ್ಲಿ ನಿಶ್ಚಯ ಆಗಿರುವಂತದ್ದು. ಅವ್ರು ನಿಶ್ಚಯ ಮಾಡ್ತಾರೆ. ಸ್ಥಳೀಯ ಏನು ಒಂದು ಚುನಾವಣೆ, ಸಂಸ್ಥೆಗಳ ಚುನಾವಣೆ ಇಲ್ಲಿ ಮೈತ್ರಿನಲ್ಲಿ ನಡಿಬೇಕಾ ಇಲ್ವಾ ಅನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ನಿರ್ಣಯ ಆಗುವಂತದ್ದಾಗುತ್ತೆ. ಅದ್ರ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ. ಆದ್ರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಜೆಡಿಎಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದ್ಯಾವುದೇ ವಿಧಾನ ಪರಿಷತ್ತಿನ ಚುನಾವಣೆ ಆಗಿರಲಿ, ವಿಧಾನಸಭೆ ಚುನಾವಣೆ ಆಗಿರಲಿ, ಲೋಕಸಭಾ ಚುನಾವಣೆ ಆಗಿರಲಿ, ನಾವು ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆ ವಿಚಾರದಲ್ಲಿ ನಮ್ಮ ಪಕ್ಷ ಅವ್ರ ಪಕ್ಷ ನಿರ್ಧಾರ ತಗೊಳ್ತಾರೆ, ಅದು ನೋಡೋಣ, ಕಾದ್ ನೋಡೋಣ.
ನಾನು ಇನ್ನು ಅದಕ್ಕಿಂತ ಹೆಚ್ಚಾಗಿ ಏನು ಹೇಳಕ್ಕಾಗಲ್ಲ. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥದ್ದು ನಾವು ಅಧಿಕಾರಕ್ಕೆ ಸಂಖ್ಯೆ ಬಂದ ನಂತರ ನಾವೇನು ನಂತರ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು. ಬಿಹಾರ್ ನಲ್ಲಿ ಬರೀ 45%ಗೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಆಗಿದೆ. ಕರ್ನಾಟಕದಲ್ಲಿ ಪಾಪ ನಿಮ್ಗಾಗ್ಲೇ ಸಿಂಹ ಸ್ವಪ್ನವಾಗಿದ್ದೀವಿ. ಯಾವ ರೀತಿ ನಾವು ನಮ್ಮ ಒಗ್ಗಟ್ಟು ಹೇಗೆ ನಿಮಗೆ ಉತ್ತರ ಕೊಡುತ್ತೆ, ಯಾವ ರೀತಿ ಬಹುಮತವನ್ನು ಪಡ್ಕೋತೀವಿ ನೀವು ನೋಡಿ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ. ಡ್ಯಾಡಿ ಇಸ್ ಹೋಮ್ ಟ್ವಿಟರ್ ಟ್ರೆಂಡ್ ನಿಂದ ಹಿಡಿದು ಸ್ಥಳೀಯ ಸಂಸ್ಥೆ ಚುನಾವಣೆ ಮೈತ್ರಿವರೆಗೂ ಅನೇಕ ಪ್ರಶ್ನೆಗಳಿಗೆ